ಮೊಟ್ಟ ಮೊದಲು ಬಂದಿರೋದೇನು ಅಂತ ಹೇಳಿದ್ರೆ ಅದು ನೋಂದಾಯಿಣಿ ಸಂಸ್ಥೆ ಅಲ್ಲ. ನಿಮ್ಮಲ್ಲೂ ಕೂಡ ಬ್ರಾಹ್ಮಣರನ್ನ ಮದುವೆ ಆಗಿದ್ದಾರೆ. ಏನು ನಾನ್ಸೆನ್ಸ್ ಇದೆ. ಸವಾಲು ಕೊಟ್ಟಿದ್ದಾರೆ, ಬನ್ನಿ ನಾನು ಎಲ್ಲ ಕಡೆ ಲೆಕ್ಕ ಕೊಟ್ಟಿದ್ದೀನಿ, ನಿಮಗೂ ಕೊಡ್ತೀನಿ, ಬನ್ನಿ. ನೀವೆಲ್ಲಿ ಹೇಳ್ತಾ ಇದ್ದೀರಿ? ಕಾನೂನು ರೂಪಿಸುವಾಗ ನೀವಿರಲಿಲ್ವಾ, ಕಾಣ್ತಾ ಇರಲಿಲ್ವಾ? ಆಗ ಕೇಳಿದ್ರ ವಿನಾಯಿತಿ ಕೊಡಬೇಕು ಈ ಸಂಘಟನೆಗಳಿಗೆ ಅಂತ. ವಿದೇಶಿ ಪ್ರಶ್ನಾರ್ಹ ಮೂಲಗಳಿಂದ ನಿಮಗೆ ಹಣ ಬರ್ತಿದೆ ನಿಮ್ಮ ಸಂಘಟನೆಗೆ ಅನ್ನುವ ಇದು ವ್ಯಾಪಕವಾಗಿ ಹರಡಿದೆ. ಧರ್ಮಗಳು ನಮಗೆ ಗೊತ್ತಾಗೋದು ದೇವಸ್ಥಾನಗಳ ಮುಂದೆ, ಮಸೀದಿಗಳ ಮುಂದೆ, ಚರ್ಚ್ಗಳ ಮುಂದೆ ಅಲ್ಲ. ಹಿಂದೂ ಧರ್ಮ ಸ್ಥಾಪಿತ ಆದ ಧರ್ಮ ಅಲ್ಲ, ಅದಕ್ಕೆ ವಾರಸುದಾರರಿಲ್ಲ. ದಟ್ ಈಸ್ ದ ವಂಡರ್ ಆ್ಯಂಡ್ ಡೇಂಜರ್ ಆಫ್ ಇಟ್. ಕೇಂದ್ರ ಸರ್ಕಾರ ಒಂದು ಸಣ್ಣ ಚಕಾರ ಎತ್ತಿಲ್ಲ. ನೀನು ತಪ್ಪು ಮಾಡ್ತಾ ಇದೆಯಾ, ರಿಜಿಸ್ಟರ್ ಮಾಡು ಅಂತ ಹೇಳಿಲ್ಲ. ಈ ಸಂಸ್ಥೆಗಳಿಗೆ, ತನಿಖಾ ಸಂಸ್ಥೆಗಳಿಗೆ ಯಾರು ಹೇಳ್ಕೊಂಬಂದಾಗಂತೂ ನನಗೆ ಕಾಣ್ತಿಲ್ಲ. ಅವರು ಆರಾಮಾಗಿ ಓಡಾಡ್ತಿದ್ದಾರೆ. ಧಾರ್ಮಿಕ ಸಂಸ್ಥೆ ಆದರೂ ಕೂಡ ದೇಶದ ಕಾನೂನಿಗೆ ತಲೆ ಬರಬೇಕಲ್ವಾ? ಜನಸಾಮಾನ್ಯರಿಗೆ ಖಂಡಿತ ಒಪ್ಪಿಗೆ ಆಗಲ್ಲ. ಫಸ್ಟು ಇದನ್ನ ರಿಜಿಸ್ಟರ್ ಮಾಡಿಸ್ಬೇಕು, ನೋಂದಾಯಿಸಿಕೊಳ್ಳಬೇಕು. ಇದು ನಿಮಗೆ ಕೇಳಿಸ್ತಾ ಇಲ್ವಾ? ಆ ಶಬ್ದ, ಆ ಗಂಟೆಯ ಬಡಿತ ನಿಮಗೆ ಕೇಳಿಸ್ತಾ ಇಲ್ವಾ? ಇವತ್ತು ರಿಜಿಸ್ಟರ್ ಮಾಡಿಸೋದಕ್ಕೆ ಏನು ರೋಗ ನಿಮಗೆ? ಸ್ನೇಹಿತರೆ, ಇವತ್ತು ನಿಮ್ಮ ಜೊತೆ ನಾನು RSS ಈ ಕ್ಷಣದಲ್ಲಿ ಇರುವ ಹಲವು ಸಮಸ್ಯೆಗಳು, ಹಲವು ತಕರಾರುಗಳು, ಅದರ ಬಗ್ಗೆ ನನ್ನ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ಮೊಟ್ಟ ಮೊದಲು ಬಂದಿರೋದೇನು ಅಂತ ಹೇಳಿದ್ರೆ ಅದು ನೋಂದಾಯಿಣಿ ಸಂಸ್ಥೆ ಅಲ್ಲ. ನೋಂದಾಯಿಸಿಲ್ಲ, ಯಾವತ್ತೂ ಕೂಡ ಆ ಸಂಸ್ಥೆ ನೋಂದಾಯಿಸಿಕೊಂಡಿಲ್ಲ. ನಮ್ಮ ಹಿರಿಯ ವಕೀಲ ಹನುಮಂತರಾಯ ಹೇಳ್ತಾರೆ, CH ಹನುಮಂತರಾಯ ಅವರು ಇತ್ತೀಚೆಗೆ ಅವರು ಬರೆದ ಒಂದು ಲೇಖನ, ಪತ್ರಿಕೆಯಲ್ಲಿ ಬಂದ ಒಂದು ಲೇಖನದಲ್ಲಿ ಹೇಳ್ತಾರೆ, RSS ಅದರ ಪ್ರಯತ್ನ ಪಟ್ಟಿತ್ತು, ಆದರೆ ಆ ಹೆಸರು ಸಿಗಲಿಲ್ಲ ಅವರಿಗೆ. ಬೇರೆಯವರು ಅದನ್ನು ರಿಜಿಸ್ಟರ್ ಮಾಡಿಸಿಬಿಟ್ಟಿದ್ರು ಆಗಲೇ. ಅದಾದ ನಂತರ ಬೇರೆ ಯಾವ ರೀತಿಯಲ್ಲೂ ಮಾಡಿಸ್ಬೋದಾಗಿತ್ತು, ಅವರು ಮಾಡಿಸ್ಲಿಲ್ಲ. ಅಥವಾ ಯಾರು ಮಾಡಿಸ್ಕೊಂಡಿದ್ದಾರೋ ಅವ್ರಿಗೆ ಸ್ವಲ್ಪ ಹಣಕಾಸು ಕೊಟ್ಟು ಮಾಡಿಸ್ಬೋದಾಗಿತ್ತು, ಮಾಡಿಸ್ಲಿಲ್ಲ, ಮತ್ತು ಪ್ರಯತ್ನ ಪಡಲಿಲ್ಲ. ಕಾರಣ ಏನು ಅಂದರೆ ಬಹುಶಃ RSS ಇಷ್ಟು ಎತ್ತರವಾಗಿ ಬೆಳೆಯುತ್ತೆ, ಸಂಪತ್ಭರಿತವಾಗುತ್ತೆ, ಸಂಪತ್ತನ್ನು ಗಳಿಸುತ್ತೆ ಅಂತ ಅವರು ಅಂದ್ಕೊಂಡಿರಲಿಲ್ಲ. ಯಾಕೆ? ಇದರ ಮೂಲ ಸಂಸ್ಥೆ, ಮಾತೃ ಸಂಸ್ಥೆ ಹಿಂದೂ ಮಹಾಸಭಾ ರಿಜಿಸ್ಟರ್ ಆಗಿತ್ತು. ಯಾಕೆ? ರಾಜಕೀಯ ಪಕ್ಷ ಕೂಡ ಆಗಿತ್ತದು, ಆಗಲೇಬೇಕಾಗಿತ್ತು, ಆಗಿತ್ತು. ಅದರ ಒಂದು ಸಣ್ಣ ರಂಬೆ ಇದಾಗಿದ್ದರಿಂದ ಇವರು ರಿಜಿಸ್ಟರ್ ಮಾಡೋ ಗೋಜಿಗೆ ಹೋಗಲಿಲ್ಲ. ಆದರೆ ಇವತ್ತು ಹಿಂದೂ ಮಹಾಸಭಾ ಪಕ್ಕಕ್ಕೆ ಹೋಗ್ಬಿಟ್ಟಿದೆ, ಯಾರಿಗೂ ಆ ಹೆಸರು ಕೂಡ ಗೊತ್ತಾಗ್ತಿಲ್ಲ. RSS ಅತಿ ಎತ್ತರಕ್ಕೆ ಬೆಳೆಯಿದೆ. ಅದನ್ನು ನೀವು ಯಾಕೆ ರಿಜಿಸ್ಟರ್ ಮಾಡಿಸಿಲ್ಲ ಅಂತ ನಮ್ಮ ರಾಜ್ಯದ ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಎತ್ತುತ್ತಾರೆ. ಪ್ರಶ್ನೆ ಎತ್ತಿದಾಗ ಅದಕ್ಕೆ ಉತ್ತರ ಕೊಡ್ತಿಲ್ಲ ಇವರು. ಅವ್ರ ಕೆಸರು ಇರ್ತಾ ಇರೋದು ಅವ್ರ ಮೇಲೆ, ಅವರ ಉದ್ದೇಶಗಳ ಮೇಲೆ, ಅವರ ಜನಾಂಗದ ಮೇಲೆ, ಅವರ ಜಾತಿಯ ಮೇಲೆ. ನಿಮ್ಮಲ್ಲೂ ಕೂಡ ಬ್ರಾಹ್ಮಣರನ್ನ ಮದುವೆ ಆಗಿದ್ದಾರೆ. ಏನು ನಾನ್ಸೆನ್ಸ್ ಇದು? ಅದು ಮಾತಾಡೋ ವಿಷಯನ, ಅದು ನೀವು ಸಮರ್ಥಿಸ್ಕೊಳ್ಳೋ ವಿಷಯನ ಅದು? ಅವರು ಬ್ರಾಹ್ಮಣರ ವಿರುದ್ಧ ಎಲ್ಲಿ ಮಾತಾಡ್ತಿದ್ದಾರೆ? ಅದರ ವಿರುದ್ಧ ಎಲ್ಲಿ, ಯಾವ ರೀತಿ ಒಂದು ಸಣ್ಣ ಮಾತಾದ್ರು ಅವರಾಗಲಿ ಅಥವಾ ಹಿರಿಯ ಖರ್ಗೆ ಅವರಾಗಲಿ ಎಲ್ಲಿ ಮಾತಾಡಿದ್ದಾರೆ? ಮಾತನಾಡ್ತಿರೋದು RSS ಬಗ್ಗೆ. ಮತ್ತು RSS ವಿರುದ್ಧ ಮಾತನಾಡುವಾಗ ದಿನೇಶ್ ಗುಂಡೂರಾವ್ ಕೂಡ ಇದ್ದಾರೆ. ಅವ್ರು ಯಾವ ಜಾತಿಗೆ ಸೇರಿದವರು? ದಲಿತರ? ಸೊ ಒಂದು ಕಡೆ ಅದು, ಇನ್ನೊಂದು ಕಡೆ ಕೆಸರು ಹರ್ಚೋದು. ನೀವೇನು ಮಾಡಿದಿರಿ? ನೀವು ನಿಮ್ಮ ಸಂಸ್ಥೆಗಳನ್ನ ನೋಂದಾಯಿಸಿದ್ದೀರಾ? ಅವರು ಸವಾಲು ಕೊಟ್ಟಿದ್ದಾರೆ, ಬನ್ನಿ ನಾನು ಎಲ್ಲ ಕಡೆ ಲೆಕ್ಕ ಕೊಟ್ಟಿದ್ದೀನಿ, ನಿಮಗೂ ಕೊಡ್ತೀನಿ, ಬನ್ನಿ. ನೀವೆಲ್ಲಿ ಹೇಳ್ತಾ ಇದ್ದೀರಿ? ನಿಮ್ಮ ಲೆಕ್ಕಾಚಾರಗಳನ್ನ ಎಲ್ಲಿ ತೋರಿಸ್ತಾ ಇದ್ದೀರಿ? ಬೆಳೆಯಲ್ಲ ಅಂದ್ಕೊಂಡಿದ್ರಿ, ಬೆಳೀತು. ಒಬ್ಬ ವ್ಯಕ್ತಿ ಎತ್ತಿದ್ರು, ಅವರು ಹೋಮ್ ಮಿನಿಸ್ಟರೋ ಇಲ್ವೋ, ಸಾಮಾನ್ಯ ಮನುಷ್ಯನೇ ಕೋರ್ಟ್ ಮೂಲಕನೋ ಪತ್ರಿಕೆ ಮೂಲಕನೋ ಎತ್ತಿದ್ರು. ಈ ವಿಷಯ ಭಾಳಷ್ಟು ಸಾರಿ ಮುನ್ನೆಲೆಗೆ ಬಂದಿದೆ. ಇವತ್ತು ರಿಜಿಸ್ಟರ್ ಮಾಡಿಸೋದಕ್ಕೆ ಏನು ರೋಗ ನಿಮಗೆ? ಈ ದೇಶ ನಿಮ್ಮದು ಅಂತ ಹೇಳ್ತೀರಿ, ನಿಮ್ಮ ದೇಶ, ನಿಮ್ಮ ಹಿಂದೂಗಳ ದೇಶ. ಇನ್ನೇನು ಎಲ್ಲ ಹಿಂದೂಗಳ ದೇಶ ಅಂತ ಹೇಳ್ತಿಲ್ಲ ನೀವು, ನಮ್ಮ ಹಿಂದೂಗಳು, ನಮ್ಮ ದೇಶ. ನಮ್ಮ ದೇಶದಲ್ಲಿ ಕಾನೂನು ರೂಪಿಸಿದವರು ಯಾರು? ಯಾರು ಕಾನೂನು ರೂಪಿಸಿದವರು? ಕಾನೂನು ರೂಪಿಸುವಾಗ ನೀವಿರಲಿಲ್ವಾ, ಕಾಣ್ತಾ ಇರಲಿಲ್ವಾ? ಆಗ ಕೇಳಿದ್ರ ವಿನಾಯಿತಿ ಕೊಡಬೇಕು ಈ ಸಂಘಟನೆಗಳಿಗೆ ಅಂತ? ನೀವು ಮಾಡಿಸದೇ ಇರೋದು ಒಂದು ಕಡೆ ನಗೆಪಾಟಲಿಗೆ ಈಡಾಗಿದೆ, ಮತ್ತು ಇನ್ನೊಂದು ಕಡೆ ನಿಮ್ಮ ಘನತೆ ಪಾತಾಳ ತಲುಪಿಬಿಟ್ಟಿದೆ. ನಿಮ್ಮ ಘನತೆ ಅನ್ನೋದೇ ಕಾಣಿಸ್ತಾ ಇಲ್ಲ. RSS ಘನತೆ ಕಳ್ಕೊಂಡಿದೆ. ಘನತೆ ಇದ್ದಿದ್ರೆ ನೀವು ಹೇಳಿದಿರಿ, ನಾವು ಮಾಡಿಸ್ತೀವಿ. ಎಷ್ಟೊತ್ತದು? ಒಂದು ನಿಮ್ಮಿರೋ ಇದರಲ್ಲಿ ಒಂದು ವಾರದಲ್ಲಿ ಮುಗಿದೋಗಿರೋದು. ಯಾಕೆ ಮಾಡಿಸ್ತಾ ಇಲ್ಲ? ನೀವು ಮಾಡಿಸದೇ ಇರೋದ್ರಿಂದ ಬೇರೆ ಪ್ರಶ್ನೆ ಉದ್ಭವ ಆಗಿರೋದೇನು? ನಿಮಗೆ ಪ್ರಶ್ನಾರ್ಹ ಮೂಲಗಳಿಂದ ಹಣ ಬರ್ತಾ ಇದೆ. ಇದನ್ನು ಅವ್ರು ಹೇಳ್ತಾ ಇಲ್ಲ, ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇಲ್ಲ. ನಾವು ವಿಚಾರಿಸಿದಾಗ ಗೊತ್ತಾಗಿದ್ದೇನು ಅಂತ ಹೇಳಿದ್ರೆ, ಇಡೀ ಇಂಡಿಯಾ ದೇಶಕ್ಕೆ ಗೊತ್ತು, ತನಿಖಾ ಸಂಸ್ಥೆಗಳಿಗೆ ಗೊತ್ತು. ಪ್ಲೀಸ್, ಇಫ್ ಐ ಆಮ್ ಸೇಯಿಂಗ್ ಎನಿಥಿಂಗ್ ರಾಂಗ್, ನೀವು ಕ್ವಶ್ಚನ್ ಮಾಡಿ. ನಾನು ಹೇಳ್ತಿರೋದು ಎಲ್ಲ ಕಡೆ ಇದು ಪ್ರಚಾರ ಆಗಿದೆ, ಆಗ್ತಾ ಇದೆ, ಮತ್ತು ಖಚಿತವಾಗಿ ಮಾತನಾಡ್ತಿದ್ದಾರೆ. ವಿದೇಶಿ ಪ್ರಶ್ನಾರ್ಹ ಮೂಲಗಳಿಂದ ನಿಮಗೆ ಹಣ ಬರ್ತಿದೆ ನಿಮ್ಮ ಸಂಘಟನೆಗೆ
ಅನ್ನುವ ಇದು ವ್ಯಾಪಕವಾಗಿ ಹರಡಿದೆ. ವಾಟ್ ಈಸ್ ಯುವರ್ ಆನ್ಸರ್ ಫಾರ್ ದಟ್? ಯಾಕೆ ಲೆಕ್ಕ ಕೊಡ್ತಿಲ್ಲ? ಮೋಹನ್ ಭಾಗವತ್ ಹಿರಿಯ ವ್ಯಕ್ತಿ, ಅವರ ವೈಯಕ್ತಿಕವಾಗಿ ಅವ್ರ ಬಗ್ಗೆ ನನಗೆ ಯಾವ ರೀತಿಯ ತಕರಾರು ಇಲ್ಲ, ಆಕ್ಷೇಪಣೆ ಸಹ ಇಲ್ಲ. ಆದರೆ ಅವ್ರು ಹೇಳೋದೇನು, ಹಿಂದೂ ಧರ್ಮ ರಿಜಿಸ್ಟರ್ ಆಗಿತ್ತಾ? ನಾನು ಒಂದು ಪ್ರಶ್ನೆ ಕೇಳ್ತೀನಿ ಅವ್ರನ್ನ. ನೀವು ಹಿಂದೂ ಧರ್ಮ ಅಂತ ಮಾತನಾಡ್ತೀರಿ, ನಿಮ್ಮ ವಿರುದ್ಧ ಇರೋರು ಇಸ್ಲಾಂ ಧರ್ಮ ಅಂತಾರೆ, ಕ್ರಿಶ್ಚಿಯನ್ ಧರ್ಮ ಅಂತಾರೆ, ಬೇರೆ ಧರ್ಮಗಳು ಹೇಳ್ತಾರೆ. ಇಲ್ಲಿ ಒಂದು ಸಂಗತಿ ಈ ಸಂದರ್ಭದಲ್ಲಿ ಹೇಳಬೇಕು. ಅನೇಕ ಜನ ಹೇಳೋದು ಹಿಂದೂ ಧರ್ಮ ಅನ್ನೋದೇ ಇಲ್ಲ, ನೀನು ಮುಸ್ಲಿಂ ಅಲ್ಲ, ನೀನು ಇಸ್ಲಾಂ ಧರ್ಮಕ್ಕೆ ಸೇರಿಲ್ಲ, ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿಲ್ಲ, ಸಿಖ್ ಧರ್ಮಕ್ಕೆ ಸೇರಿಲ್ಲ ಅಂದಾಗ, ಅಥವಾ ಬೌದ್ಧ ಧರ್ಮಕ್ಕೆ ಸೇರಿಲ್ಲ ಅಂದಾಗ ಹಿಂದೂ ಧರ್ಮ ಆಗುತ್ತೆ. ಹಾಗೆ ಮಾತನಾಡಬಾರ್ದಾಗೆ. ಹಾಗೆ ಬಹಳ ಜನ ಕ್ಲೀಶೆ ಆಗಿಬಿಟ್ಟಿದೆ. ಧರ್ಮಗಳು ನಮಗೆ ಗೊತ್ತಾಗೋದು ದೇವಸ್ಥಾನಗಳ ಮುಂದೆ, ಮಸೀದಿಗಳ ಮುಂದೆ, ಚರ್ಚ್ಗಳ ಮುಂದೆ ಅಲ್ಲ. ನಮಗೆ ಸಿಗೋನು ಯಾರು ಪರಿಚಯ ಮಾಡಿಕೊಂಡಾಗ ನಾವು ಯಾರೂ ಅವನ್ನ ಕೇಳಲ್ಲ ಯಾವ ಧರ್ಮ ಅಂತ. ಅವನ ಹೆಸರು ಹೇಳಿದ ತಕ್ಷಣ ಗೊತ್ತಾಗುತ್ತೆ. ನಾನು ಎಷ್ಟೇ ಎಲ್ಲ ರೀತಿಯಲ್ಲೂ ಧರ್ಮಾತೀತನಾಗಿದ್ದರೂ ಸಹ ನನ್ನ ಹೆಸರು ಶ್ರೀಧರ್ ಅಂದ ತಕ್ಷಣ ಗೊತ್ತಾಗುತ್ತೆ ಇವನು ಹುಟ್ಟಿರೋದು ಬೆಳೆದಿರೋದು ಹಿಂದೂ ಧರ್ಮದಲ್ಲಿ. ಇವನು ಅದನ್ನು ತ್ಯಜಿಸಿದ್ರೂ ಸಹ ಹಿಂದೂ ಧರ್ಮ ಇವನ್ನ ಬಿಟ್ಕೊಟ್ಟಿಲ್ಲ. ಸತೀಶ್ ಜಾರಕಿಹೊಳಿ ಅಂದಾಗ ಸತೀಶ್ ಅಂದ ತಕ್ಷಣ ಗೊತ್ತಾಗತ್ತೆ ಇವರು ಹಿಂದೂ. ಅದೇ ರೀತಿ ದಿನೇಶ್ ಅಮೀನ್ ಮಟ್ಟು ಅಂದಾಗ ದಿನೇಶ್ ಹಿಂದೂ ಅಂತ ಗೊತ್ತಾಗುತ್ತೆ, ಸರಳವಾಗಿ ಗೊತ್ತಾಗುತ್ತೆ. ಯಾರೂ ಕೂಡ ನೀವು ಮುಸ್ಲಿಂ ಅಲ್ಲ ಅದಕ್ಕೆ ಹಿಂದೂ ಅನ್ಬೋದಂತ ಕೇಳಲ್ಲ. ಅದನ್ನು ಯಾವ ಕಾರಣಕ್ಕೆ ಹೇಳ್ತಾರೆ ಅಂದರೆ, ಹಿಂದೂ ಧರ್ಮ ಸ್ಥಾಪಿತ ಆದ ಧರ್ಮ ಅಲ್ಲ, ಅದಕ್ಕೆ ವಾರಸುದಾರರಿಲ್ಲ. ದಟ್ ಈಸ್ ದ ವಂಡರ್ ಆ್ಯಂಡ್ ಡೇಂಜರ್ ಆಫ್ ಇಟ್. ಅದು ವಂಡರ್ ಯಾಕೆ ಅಂದರೆ ಇದಕ್ಕೆ ಯಾವುದೇ ಪ್ರವಾದಿ ಇಲ್ಲ. ನಾವು ನಾಸ್ತಿಕರಾಗಬಹುದು, ಆಸ್ತಿಕರಾಗಬಹುದು, ಸಂದೇಹವಾದಿಗಳಾಗಬಹುದು, ಏನನ್ನು ಎಲ್ಲವನ್ನೂ ನಂಬಬಹುದು, ಎಲ್ಲ ದೇವರುಗಳನ್ನು, ದೇವಾನುದೇವತೆಗಳನ್ನು, ಕೋಟ್ಯಾಂತರ ದೇವತೆಗಳನ್ನು ಒಪ್ಕೊಳ್ಳಬಹುದು, ಅಥವಾ ಒಂದೇ ಒಂದು ಏಕ ದೇವೋಪಾಸನೆಗೆ ಹೋಗಬಹುದು, ಅಥವಾ ದೇವರೇ ಬೇಡ ಅನ್ನಬಹುದು. ಆ ಸ್ವಾತಂತ್ರ್ಯ ಇರೋ ಒಂದು ಇದನ್ನ ಪದ್ಧತಿಯನ್ನು ನೀವು ಇತರ ಧರ್ಮಗಳ ಜೊತೆ ಇಟ್ಟುಬಿಟ್ರಿ. ಆ ಇಡದೆ ಹೋಗಿದ್ದಿದ್ರೆ ಕತೆ ಬೇರೆ ಇರ್ತಿತ್ತು. ಆ ಇಡೋದಕ್ಕೋಸ್ಕರ ಜಾತಿ ವ್ಯವಸ್ಥೆ ಸೃಷ್ಟಿ ಮಾಡಿದ್ರಿ. ಆ ಜಾತಿ ವ್ಯವಸ್ಥೆಯಲ್ಲಿ ಶ್ರೇಷ್ಠ ಮತ್ತು ಕೀಳು, ಕನಿಷ್ಠ, ಶ್ರೇಷ್ಠ ಕನಿಷ್ಠ ಆ ಪರಿಕಲ್ಪನೆ ತಂದ್ರಿ. ಅದನ್ನು ಪಕ್ಕ ಇಡೋಣ, ಈಗ ಅದು ಮಾತಾಡೋದು ಬೇಡ. ಆದರೆ ಒಂದು ಮಾತು ಹೇಳ್ತಾರೆ ಅವರು, ಹಿಂದೂ ಧರ್ಮನೇ ರಿಜಿಸ್ಟರ್ ಆಗಿಲ್ಲ. ಎಷ್ಟು ಒಂದು ಬಾಲಿಶವಾಗಿ ಹೇಳ್ತಾರೆ ನೋಡಿ. ಈಗ ನಾನು ಅವ್ರ ರೀತಿ ಬಾಲಿಶವಾಗಿ ಹೇಳಲ್ಲ, ಗಂಭೀರವಾಗಿ ಹೇಳ್ತೇನೆ, ತುಂಬ ಗಂಭೀರವಾಗಿ ಹೇಳ್ತೇನೆ, ಮತ್ತು ನೀವು ಯೋಚನೆ ಮಾಡಲಿ ಅಂತ ಬಯಸ್ತೇನೆ. ಮತ್ತು ಮೋಹನ್ ಭಾಗವತ್ ಜಿ ಅವ್ರಿಗೂ ಕೇಳ್ಕೊಳ್ತೀನಿ, ದಯವಿಟ್ಟು ಯೋಚನೆ ಮಾಡಿ, ನಾನು ತಪ್ಪಿದ್ರೆ ಹೇಳಿ, ಸರಿ ಹೇಳ್ತಿದ್ರೆ ನೀವು ಒಪ್ಕೊಳ್ಳೋ ಉದಾರತೆ ತೋರಿಸಿ. ನೀವು ಒಪ್ಕೊಳ್ಳುವ ಪೂರ್ವಗ್ರಹ ಇಲ್ಲದೆ ತೆರೆದ ಮನಸ್ಸಿನಿಂದ ಒಪ್ಕೋತೀನಿ, ಸ್ವಾಗತಿಸ್ತೀನಿ ಅಂತ ಹೇಳಿ. ನಾನು ಸೇರಿರೋ ಧರ್ಮ ಇದೆಯಲ್ಲ, ಅದು ನಿಮ್ಮ ವೈದಿಕ ಧರ್ಮ, ಹಿಂದೂ ಧರ್ಮ, ಸನಾತನ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಇಸ್ಲಾಂ ಧರ್ಮ, ಯಹೂದಿ ಧರ್ಮ, ಬೌದ್ಧ ಧರ್ಮ ಎಲ್ಲಕ್ಕಿಂತಲೂ ಮುಂಚೆ ಬಂದ ಧರ್ಮ. ನನ್ನ ಧರ್ಮ ಕೃಷಿ ಧರ್ಮ. ನನ್ನ ದೇವತೆ ಈ ಭೂಮಿ, ನನ್ನ ಅವ್ವ. ಇದು ಭೂಮಿ ನನ್ನ ಅವ್ವ, ನನಗೆ ಜೀವ ಕೊಟ್ಟ ಅವ್ವ, ದೈಹಿಕ ಅವ್ವ ಇದಾಳಲ್ಲ, ಆ ರೀತಿ ಕೋಟಿ 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 ಅವಧಿರನ್ನ ತಯಾರು ಮಾಡಿಕೊಟ್ಟದ ದೊಡ್ಡ ಅವ್ವ ಇದು. ಯಾರು? ಭೂಮಿ ತಾಯಿ. ಮತ್ತು ನನ್ನ ಪ್ರವಾದಿ ಯಾರು ಅಂದರೆ ಮೋಹನ್ ಭಾಗವತ್ ಜಿಯವರೇ, ನೇಗಿಲು ಹಿಡ್ಕೊಂಡಿದ್ದ ಬಲರಾಮ. ಇದು ನಾವು ಒಂದಷ್ಟು ಜನ ನಾವು ಅದನ್ನೇ ಮಾತಾಡ್ತೀವಿ. ನಾವು ಕೃಷಿ ಧರ್ಮಕ್ಕೆ ಸೇರಿದವರು. ನಮ್ಮ ಪ್ರವಾದಿ ಯಾರು ಅಂದರೆ ಬಲರಾಮ. ಯಾಕೆಂದರೆ ನೇಗಿಲು ಅವನ ಸಂಕೇತ ಆಗಿತ್ತು. ನೇಗಿಲನ್ನು ಇಟ್ಕೊಂಡು ತನ್ನ ಧರ್ಮವನ್ನು ಅವನು ಘೋಷಿಸ್ತಿದ್ದ. ಮತ್ತು ಅವನನ್ನು ನೀವು ಕೂಡ, ನಿಮ್ಮ ಹಿಂದೂ ಧರ್ಮೀಯರು ಕೂಡ, ನಿಮ್ಮ ವೈದಿಕ ಧರ್ಮೀಯರು ಕೂಡ, ಇತರ ಧರ್ಮ ಬಿಡಿ, ಅದು ಗೊತ್ತಿಲ್ಲದೆ ಇರಬಹುದು, ಆತನ ವಿಶ್ವಗುರು ಅಂತ ಒಪ್ಕೊಳ್ತೀರಿ. ಈಗ ನಾನು ಒಂದು ಮಾತು ನಿಮ್ಮನ್ನು ಕೇಳ್ತೀನಿ, ಅದಕ್ಕೆ ರಿಜಿಸ್ಟ್ರೇಷನ್ ಬೇಕಾಗಿತ್ತಾ? ಅದನ್ನು ಯಾರು ಸುಳ್ಳು ಅನ್ನೋಕ್ಕೆ ಸಾಧ್ಯನಾ? ಮತ್ತು ನನ್ನ ಆ ಕೃಷಿ ಧರ್ಮದಲ್ಲಿ ಜಗತ್ತಲ್ಲಿ ಸ್ಥಾಪನೆ ಆಗಿರೋ ಎಲ್ಲ ಧರ್ಮಗಳ ಜನ ಇದ್ದಾರೆ, ಎಲ್ಲ ಧರ್ಮಗಳ ದೇಶ ಇದ್ದಾವೆ, ಎಲ್ಲ ಕಾಲಘಟ್ಟದಲ್ಲೂ ಇದ್ದರು. ಇವತ್ತಿಗೂ ಕೂಡ ನೀವಿರಲಿ ಅಥವಾ ನಿಮ್ಮ ವಿರೋಧ ಮಾಡ್ತಿರೋರು ಇರಲಿ, ಅವರೆಲ್ಲ ಬದುಕಿರೋದೇ ಆ ಧರ್ಮದ ಕಾಯಕದಿಂದ. ಆ ಧರ್ಮದಲ್ಲಿ ಕಾಯಕ ಇದೆ. ಕೃಷಿ ಧರ್ಮ ಅದರಲ್ಲಿರೋದು ಕೃಷಿಕತನ ಮಾಡೋದು, ವ್ಯವಸಾಯ ಮಾಡೋದು, ಅದರಿಂದ ಎಲ್ಲ ಬದುಕಿದ್ದಾರೆ. ಅನ್ನ ಮತ್ತು ಕಾಳಿಲ್ದ್ರೆ ಬದುಕಕ್ಕಾಗ್ತಿತ್ತ? ಉಪನಿಷತ್ತು ಹೇಳಲ್ವಾ, ಯಾರು ದೊಡ್ಡ ದೇವರು ಅಂದರೆ ಅನ್ನನೇ ದೊಡ್ಡ ದೇವರು, ಅದಿಲ್ಲದೆ ನಾನು ಈ ಭೂಮಿಲಿ ಇರೋಕ್ಕಾಗ್ತಾ ಇರಲಿಲ್ಲ ಅಂತ ಹೇಳಲ್ವಾ? ಈಗ ಹೇಳಿ ಆ ಧರ್ಮ ರಿಜಿಸ್ಟರ್ ಆಗಿಲ್ಲ ಅಂತ ಹೇಳಿಬಿಡಿ. ನಾವು ಮಾಡ್ತಿದ್ದೀವಿ, ನಾವು ಕೋಟಿ ಕೋಟಿ ಜನ ಇದ್ದೀವಿ. ಆದರೂ ಪ್ರಜ್ಞಾಪೂರ್ವಕವಾಗಿ ನಾವು 400-500 ಜನ ಬೆಂಗಳೂರಿನಲ್ಲೇ ಇದ್ದಾರೆ. ಲಾಯರ್ಗಳಿದ್ದಾರೆ, ಡಾಕ್ಟರ್ಗಳಿದ್ದಾರೆ, ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ, ಸಾಮಾನ್ಯರಿದ್ದಾರೆ ಮತ್ತು ಮಹಿಳೆಯರು ಇದ್ದಾರೆ. ಮತ್ತು ನಮ್ಮ ಧರ್ಮಕ್ಕೆ, ನಮ್ಮ ಧರ್ಮ ಓಪನ್, ಬಾಗಿಲು ತೆರೆದಿದೆ. ಯಾವ ಧರ್ಮದಿಂದ ಬೇಕಾದರೂ ಬರುವುದು ನಾವು ಸ್ವಾಗತಿಸ್ತೀವಿ.
ಅವರು ಮುಸ್ಲಿಂ ಇರ್ಬೋದು, ಹಿಂದೂ ಇರ್ಬೋದು, RSS ಇರ್ಬೋದು, RSS ವಿರೋಧಿಗಳಿರ್ಬೋದು, ದಲಿತರು ಇರ್ಬೋದು, ಎಲ್ಲರೂ ಬರಬಹುದು. ಯಾಕೆಂದರೆ ಮಾದಿಗ ಅಂದಾಗ ನೀನು ಈ ಭೂಮಿಗೆ ಸೇರಿದ ಮಾದಿಗ. ಗೌಡ ಅಂದರೆ ಅದೊಂದು ನಾಮಸೂಚಕ ಪದ, ನೀನು ಯಜಮಾನ ಅಂತ ಹೇಳ್ತೀವಿ. ಹೊಲೆಯ ಅಂದರೆ ಹೊಲಗಳಲ್ಲಿ ದುಡಿಯೋ ಮನುಷ್ಯ ಅಂತ ಹೇಳ್ತೀವಿ. ಹಾಗೆ ನೀವು ಯಾವುದಾದ್ರೂ ಹೇಳಿ, ಅದಕ್ಕೆ ಕನೆಕ್ಷನ್ ಇದ್ದೇ ಇದೆ. ಆಮೇಲೆ ಹೇಳ್ತಾರೆ, ಇಸ್ಲಾಂದಲ್ಲಿ ಹೇಳ್ತಾರೆ, ದಾನೆ ಮೇಲಿಕ ಹೈ ಕಾನೆ ಓಲಾನ್ ಖಾನ್ ನಾಮ್. ಪ್ರತಿಯೊಂದು ಅಕ್ಕಿ ಮೇಲೂ ಯಾರು ಊಟ ಮಾಡ್ತಾರೆ ಅಂತ ಬರೆದಿರುತ್ತೆ. ಅದೇ ಮಾತನ್ನು ಬುದ್ಧ ಇನ್ನೂ ಸೊಗಸಾಗಿ ನಮಗೆ ಮನವರಿಕೆ ಮಾಡಿಕೊಡ್ತಾನೆ. ಈ ಹೇಗೆ ಹೊಂದ್ಕೊಂಡು ಬಂದಿದೆ ಈ ಜಗತ್ತು, ಇವತ್ತು ಕ್ವಾಂಟಮ್ ಫಿಸಿಕ್ಸ್ ಕೂಡ ಹೇಳ್ಕೊಡ್ತಿದೆ. ಹಾಗಾಗಿ ನಾನು ನಿಮ್ಮನ್ನು ಕೇಳೋದು, ಹಿರಿಯರಾದ RSS ಮುಖ್ಯರಾದ ಸರಸಂಘ ಚಾಲಕರಾದ ಮೋಹನ್ ಭಾಗವತ್ ಜಿಯವರನ್ನು ನಾನು ಕೇಳೋದು ಒಂದೇ, ಇನ್ಮೇಲೆ ಕೃಷಿ ಧರ್ಮವನ್ನು ನಾವು ಒಪ್ತೀವಿ ಅಂತ ನೀವು ಹೇಳಬೇಕು. ಕೃಷಿ ಧರ್ಮಕ್ಕೆ ನೀವು ವಿರೋಧ ಇಲ್ಲ ಅಲ್ವಾ? ಕೃಷಿ ಧರ್ಮದ ಮೂಲಕ ನಾವೆಲ್ಲ ಬೆಳೆಯೋಣ. ಕೃಷಿಕರು ಯಾರೂ ಸಹ ಯಾವ ರೀತಿಯ ತೆರಿಗೆ ಕಟ್ಟೋ ಆಗಿಲ್ಲ. ಕಂದಾಯ ತೆರಿಗೆ ಕಟ್ಟಲಿಲ್ಲ ಅಂತ ಸರ್ಕಾರಗಳು ಏನು ಮಾಡ್ತದೆ, ಅಲ್ಲಿ ಬರೆದು ಬಿಡುತ್ತೆ, ಅವರ ದಾಖಲೆಗಳಲ್ಲಿ ಬರೆದ್ಬಿಡುತ್ತೆ, ಈ ಜಮೀನು ಫಡ ಅಂದರೆ ಸರ್ಕಾರಕ್ಕೆ ಸೇರಿದ್ದು. ಒಂದು ಸರಿ ಸರ್ಕಾರಕ್ಕೆ ಸೇರಿದ್ದು ಅಂದರೆ ಅದನ್ನು ಬಿಡಿಸ್ಕೊಳ್ಳೋದಕ್ಕೆ ರೈತರು ಇವತ್ತಿನ ಪರಿಸ್ಥಿತಿಯಲ್ಲಿ, ಬೇರೆ ರಾಜ್ಯಗಳು ಗೊತ್ತಿಲ್ಲ, ಕರ್ನಾಟಕದಲ್ಲಂತೂ ಭಾಳ ದುಡ್ಡು ಖರ್ಚು ಮಾಡಬೇಕು. ಅವರ ಸಂಪರ್ಕಗಳನ್ನು ಬಳಸಬೇಕು, ಯಾರು ರಾಜಕಾರಣಿಗಳ ಜೊತೆ, ಅಧಿಕಾರಿಗಳ ಜೊತೆ. ಅದನ್ನು ದಯವಿಟ್ಟು ಪ್ಲೀಸ್, ಐ ಆಮ್ ರಿಕ್ವೆಸ್ಟಿಂಗ್ ಯು, ಪ್ಲೀಸ್ ಕನ್ಸಿಡರ್ ಮೈ ರಿಕ್ವೆಸ್ಟ್. ಯು ಶುಡ್ ಡಿಕ್ಲೇರ್ ದ್ಯಾಟ್ ನೋ ಪರ್ಸನ್ ಫ್ರಮ್ ಅಗ್ರಿಕಲ್ಚರಲ್ ಧರ್ಮ, ಕೃಷಿ ಧರ್ಮ, agrarian dharma has to pay any sort of taxes, even if they own a theatre. Out of the income of agriculture, they need not have to pay tax. ಒಂದು ಅದನ್ನು ಹೇಳಬೇಕು. ದಯವಿಟ್ಟು ನೀವು ಹೇಳ್ತೀರಿ ಅಂದ್ಕೊಂಡಿದ್ದೀನಿ. ಅಫ್ಕೋರ್ಸ್ ಟುಮಾರೋ ಐ ವಿಲ್ ಮೇಕ್ ಇಟ್ ಇನ್ ಇಂಗ್ಲೀಷ್ ಜಸ್ಟ್ ಫಾರ್ ಯು. ಸರ್ ಮೋಹನ್ ಭಾಗವತ್ ಸರ್, ಜಸ್ಟ್ ಫಾರ್ ಯು ಐ ವಿಲ್ ಮೇಕ್ ಇಟ್ ಇನ್ ಇಂಗ್ಲೀಷ್. ಪ್ಲೀಸ್ ಕನ್ಸಿಡರ್ ಇಟ್. ಆ್ಯಂಡ್ ಇಫ್ ಐ ಆಮ್ ರಾಂಗ್, ಯು ಕ್ಯಾನ್ ಸೇ ಇಟ್ ಆ್ಯಂಡ್ ಐ ವಿಲ್ ರೆಕ್ಟಿಫೈ ಮೈ ಸೆಲ್ಫ್. I'll correct myself. ಸೆಕೆಂಡ್ ಥಿಂಗ್ ಈಸ್, ಇನ್ನೊಂದು ಏನು ಹೇಳ್ತಾರೆ ಅವರು, ಗುರುದಕ್ಷಿಣೆ. ಅದು RSSನ ಬಹಳ ಜನ ಶುರು ಮಾಡ್ಕೊಂಡಿದ್ದಾರೆ. RSSಗೆ ಜನ ಕೊಡ್ತಿರೋದು ಗುರುದಕ್ಷಿಣೆ. ನಾವು ಅವ್ರಿಗೆ ಧರ್ಮ ಕಳಿಸ್ಕೊಡ್ತಾ ಇದ್ದೀವಿ, ನೀತಿ ಪಾಠ ಹೇಳ್ಕೊಡ್ತಾ ಇದ್ದೀವಿ. ಗುಡ್, ನೀವು ಮಾಡಿ. ಅದ್ರ ಬಗ್ಗೆ ನಾವು ಏನೂ ಆಕ್ಷೇಪ ಹೇಳೋಕ್ಕಾಗಲ್ಲ. ಗುರುದಕ್ಷಿಣೆ ಯಾರೋ ತೊಗೊಳ್ತಿದ್ದಾರೆ, ಒಳ್ಳೆಯದನ್ನು ಹೇಳ್ಕೊಡ್ತಿದ್ದಾರೆ, ಮಾರ್ಗದರ್ಶಿ ಆಗಿದ್ದಾರೆ ಅಂದರೆ ಅದ್ರ ಬಗ್ಗೆ ಮಾತನಾಡೋದ್ರಲ್ಲಿ ಅರ್ಥನೇ ಇಲ್ಲ. ಆದರೆ ನಾನು ಒಂದು ಕೇಳೋದು ಬಯಸ್ತೇನೆ, ನಮ್ಮ ಶಾಲೆಗಳಲ್ಲಿ ಮಕ್ಕಳು ಓದ್ತಾರಲ್ಲ, ಅವರೆಲ್ಲ ಟೀಚರ್ ಅಂದಾಗ ಗುರು ಅಂತಲೇ ಅರ್ಥ. ನನ್ನ ಮೊಮ್ಮಕ್ಕಳೆಲ್ಲ ಬಂದು ಹೇಳ್ತಾರೆ, ನಮ್ಮ ಮೇಮ್ ಹಿಂಗಂದ್ರು, ನಮ್ಮ ಮಾಸ್ಟರ್ ಹಿಂಗಂದ್ರು, ಅವ್ರು ಇಷ್ಟು ಒಳ್ಳೆಯವರು, ಇದು ಮಾಡಿದ್ರು, ನನಗೆ ಈ ಥರ ಇದು ಮಾಡಿದ್ರು, ಕೆನ್ನೆಗೆ ಇಂಡ್ಬಿಟ್ಟು ಹೇಳ್ಕೊಟ್ರು ತಪ್ಪು ಮಾಡಿದಾಗ. ಎಲ್ಲರೂ ಹೇಳ್ತಾರೆ, ಅವೆಲ್ಲ ಗುರುನೇ ಅಲ್ವಾ, ಗುರು ಶಿಷ್ಯ ಸಂಬಂಧ ಅಲ್ವಾ. ಗುರು ಶಿಷ್ಯ ಸಂಬಂಧ ಇದ್ದಾಗ ಸ್ಕೂಲ್ ತೆಗೆದುಬಿಡಿ, ಸ್ಕೂಲ್ ಹೆಸರೇ ಬಿಟ್ಟುಬಿಡಿ. ಅವ್ರು ಕೊಡ್ತಾ ಇರೋದು ಅಥವಾ ತಾಯಿ ತಂದೆ ಕೊಡ್ತಿರೋದು ಗುರುದಕ್ಷಿಣೆ ಅಲ್ವಾ. ಮತ್ತು ಯಾವ ಕಾರಣಕ್ಕೆ ಅವ್ರ ಮೇಲೆ ತೆರಿಗೆ ಹಾಕ್ತೀರಿ, ಯಾವ ಕಾರಣಕ್ಕೆ ಅದು ನೋಂದಾಯಿಸಿಕೊಳ್ಳಬೇಕು? ಪ್ಲೀಸ್ ಗೈಡ್ ಮೀ, ಪ್ಲೀಸ್ ಟೆಲ್ ಮೀ, ಪ್ಲೀಸ್ ಎನ್ಲೈಟನ್ ಮೀ, ಪ್ಲೀಸ್ ಎಜುಕೇಟ್ ಮೀ. ಯಾಕೆ ಮಾಡಬೇಕು ಅವರು? ನಾವು ವಿದ್ಯಾಸಂಸ್ಥೆಗಳು, ವಿದ್ಯೆಯನ್ನು ದಾನ ಮಾಡ್ತೀವಿ. ಇಲ್ಲಿ ಬರೋ ಮಕ್ಕಳುಗಳು ಗುರುದಕ್ಷಿಣೆ ಕೊಡ್ತಾರೆ. ಗುರುದಕ್ಷಿಣೆಯ ಯಾವ ಕಾರಣಕ್ಕೂ ಅದನ್ನು ಲೆಕ್ಕನೂ ಕೇಳಬಾರ್ದು ಮತ್ತು ಅದ್ರ ಮೇಲೆ ತೆರಿಗೆ ತೊಗೋಬಾರ್ದು ಅಂತ ದೇಶದ ಒಬ್ಬ ಹಿರಿಯ ಮನುಷ್ಯ, ಹಿರಿಯ ವ್ಯಕ್ತಿ, ಅದು ಅತ್ಯಂತ ಶ್ರೀಮಂತ ಸಂಘಟನೆ, ಅತ್ಯಂತ ಜನಭರಿತ ಸಂಘಟನೆ ಆಗಿರೋ RSS ಮುಖ್ಯಸ್ಥರು ಹೇಳಿದ್ದಾರೆ, ಸರಸಂಘ ಚಾಲಕರು. ಆ ಸರಸಂಘ ಚಾಲಕರನ್ನ ನಾವು ಒಪ್ಕೊಳ್ತೀವಿ. ಇನ್ಮೇಲೆ ಗುರುದಕ್ಷಿಣೆ ಕಾರಣಕ್ಕೆ ನಾವು ಕೆಟ್ಟಲ್ಲ ಅಂತ ಅವ್ರು ಹೇಳಬಹುದಲ್ವಾ? ಅವರು ಇನ್ಮೇಲೆ ನಾನು ದಯವಿಟ್ಟು ಹೇಳೋದೇನು ಅಂದರೆ, ಎಲ್ಲ ಸ್ಕೂಲ್ಗಳಿಗೆ, ಕಾಲೇಜ್ಗಳಿಗೆ, ಪ್ರೈಮರಿ ಸ್ಕೂಲ್ಗಳಿಗೆ, ಯೂನಿವರ್ಸಿಟಿಗಳಿಗೆ, ಅದು ಖಾಸಗಿ, ಗೌರ್ಮೆಂಟ್ ನಡೆಸೋದು ಬಿಡಿ, ಅವ್ರಿಗೇನೋ ತೆರಿಗೆ ಕಟ್ಟೋ ಅವಶ್ಯಕತೆಯೇ ಇರೋಲ್ಲ. ಎಲ್ಲ ಖಾಸಗಿ ವಿದ್ಯಾಸಂಸ್ಥೆಗಳಿಗೆ ನನ್ನ ಸಲಹೆ ಏನಂದರೆ, ಇನ್ಮೇಲೆ ನೀವು ಒಂದು ಕೋರ್ಟ್ಗೆ ಹಾಕಿ, ನಾವು ಇನ್ಮೇಲೆ ತೆರಿಗೆ ಕಟ್ಟೋ ಹಾಗಿಲ್ಲ ಅಲ್ಲವೇ, ಏನು ಹೇಳ್ತೀವಿ ಮಹಾಸ್ವಾಮಿ ಅಂತ ನ್ಯಾಯಾಧೀಶರನ್ನ ಕೇಳಿ ಮತ್ತು ಇವ್ರನ್ನ ಕೋರ್ಟ್ ಮಾಡಿ. ನಾವು ಕಟ್ಟೋ ಅಗತ್ಯ ಇಲ್ಲ, ಯಾಕೆಂದರೆ ಅದು ಗುರುದಕ್ಷಿಣೆ ಮತ್ತು ಒಂದು ಧಾರ್ಮಿಕ ಸಂಸ್ಥೆ ಎಂದೂ ರಿಜಿಸ್ಟರ್ ಆಗಿಲ್ಲ ಅಂತ ಹೇಳಿ. ಮತ್ತು ಅದರ ವಿರುದ್ಧ ಈ ಕ್ಷಣದವರೆಗೂ ನಾನು ನೀವು ಮಾತನಾಡ್ತಾ ಇದ್ದೀನಲ್ಲ, ಈ ಕ್ಷಣದವರೆಗೂ ಕೇಂದ್ರ ಸರ್ಕಾರ ಒಂದು ಸಣ್ಣ ಚಕಾರ ಎತ್ತಿಲ್ಲ. ನೀನು ತಪ್ಪು ಮಾಡ್ತಾ ಇದೆಯಾ, ರಿಜಿಸ್ಟರ್ ಮಾಡು ಅಂತ ಹೇಳಿಲ್ಲ. ನೀನು ನಿನ್ನ ಲೆಕ್ಕಾಚಾರ ಕೊಡು, ಅಕಸ್ಮಾತ್ ಅದರಲ್ಲಿ ನಿನ್ನ ತೊಗೊಂಡು ನಿನಗೆ ದೇಣಿಗೆ ಬಂತಲ್ಲ, ಆ ಹಣದಲ್ಲಿ ಯಾರೋ ಸಂಪಾದನೆ ಮಾಡಿದರೆ ಟ್ಯಾಕ್ಸ್ ಕಟ್ಟಬೇಕಾಗಿದೆ ಅಂತ ಹೇಳಿಲ್ಲ. ಅಂದರೆ ಅರ್ಥ, ಇಡೀ ದೇಶ
ಪ್ರಾಕ್ಟೀಸ್ನಲ್ಲಿಲ್ಲ ಅಂದ್ರೆ ಅರ್ಥ ಏನು? ಪ್ರಾಕ್ಟೀಸ್ ಬರುತ್ತೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಹೇಳಿದಾಗ ಪ್ರಾಕ್ಟೀಸಿಗೆ ಬರಬೇಕದು. ಹಾಗಾಗಿ ಇದು ಪ್ರಾಕ್ಟೀಸ್ ಬರಬೇಕು. ನಿಮ್ಮನ್ನ ನಾವು ಕರಿತೀವಿ, ನಿಮ್ಮ ಮೇಲೆ ನಿಮ್ಮ ವಿರುದ್ಧ ಕ್ರಮ ತೊಗೊಳ್ತೀವಿ. ಇಷ್ಟೊತ್ತಿಗಾಗಲೇ ಅವ್ರ ಬಗ್ಗೆ ಕಳಿಸ್ಬೇಕಾಗಿತ್ತು, ಸಮನ್ಸ್ ಕಳಿಸ್ಬೇಕಾಗಿತ್ತು, ವಾರೆಂಟ್ ಕಳಿಸ್ಬೇಕಾಗಿತ್ತು. ಇಲ್ಲ ಅಂದರೆ ಐ ಹ್ಯಾವ್ ಟು ಸೇ ಇಟ್, ಪೊಲೀಸ್ನ ಎಳಿಸಿ ತರಬೇಕಾಗಿತ್ತು ನ್ಯಾಯಾಲಯಗಳಿಗೆ ಅಥವಾ ಈ ಸಂಸ್ಥೆಗಳಿಗೆ, ತನಿಖಾ ಸಂಸ್ಥೆಗಳಿಗೆ. ಯಾರು ಎಳ್ಕೊಂಬಂದಾಗಂತೂ ನನಗೆ ಕಾಣ್ತಿಲ್ಲ. ಅವ್ರು ಆರಾಮಾಗಿ ಓಡಾಡ್ತಿದ್ದಾರೆ, ಎಲ್ಲ ಕಡೆ ತಿರುಗಾಡ್ತಾ ಇದ್ದಾರೆ. ಅವ್ರು ಜೈಲು ಹೋಗಲಿ ಅಂತ ನಾವು ಖಂಡಿತ ಬಯಸಲ್ಲ. ಅವ್ರೇನು ನನ್ನ ವೈರಿ ಅಲ್ಲ, ಹಿರಿಯರು. ಮತ್ತು ಹೇಳಿದ್ನಲ್ಲ, ಸಂಭಾವಿತರ ರೀತಿ ಕಾಣ್ತಾರೆ. ಆದರೆ ಸಂಭಾವಿತರಿಗೆ ಕಾನೂನು ಅನ್ವಯ ಆಗೋದಿಲ್ವಾ ಮೋಹನ್ ಭಾಗವತ್ಜಿ? ನೀವು ಧಾರ್ಮಿಕ ಸಂಸ್ಥೆಯಲ್ಲಿ ಇದ್ದೀವಿ, ಅದು ಸೋಷಿಯಲ್ ಸಂಸ್ಥೆ ಮತ್ತು ಪಕ್ಕಾ ರಾಜಕೀಯ ಸಂಸ್ಥೆ. ಬಿಟ್ಟುಬಿಡಿ, ನೀವು ಅದನ್ನು ಇಲ್ಲ ಅಂತೀರಿ, ನಾವು ಇದು ಅಂತ ಹೇಳ್ತೀರಿ. ಏನೋ ಧಾರ್ಮಿಕ ಸಂಸ್ಥೆ. ಧಾರ್ಮಿಕ ಸಂಸ್ಥೆ ಆದರೂ ಕೂಡ ದೇಶದ ಕಾನೂನಿಗೆ ತಲೆ ಬಗ್ಬೇಕಲ್ವಾ? ದೇಶದ ಕಾನೂನಿಗೆ ಬೆಲೆ ಕೊಡಬೇಡ ಅಂತ ನಿಮ್ಮ ಧರ್ಮ ಹೇಳಿದೆಯಾ? ನಿಮ್ಮ RSS ಧರ್ಮ. ಯಾಕೆಂದರೆ ಇಲ್ಲಿ ಹಿಂದೂ ಧರ್ಮೀಯರೆಲ್ಲ ಆ ಕಾನೂನಿಗೆ ಬೆಲೆ ಕೊಟ್ಟಿದ್ದಾರೆ, ಪುರಸ್ಕರಿಸಿದ್ದಾರೆ ಅದನ್ನು. ನನಗೆ ಗೊತ್ತಿಲ್ಲ, ನಿಮ್ಮಲ್ಲಿರೋ ಒಂದು 40 ಲಕ್ಷ ಜನ ಅಥವಾ ಇನ್ನೊಂದು 5-6 ಲಕ್ಷ ಆ ಕಡೆ ಈ ಕಡೆ ಇರ್ಬೋದು, ಅವ್ರು ಮಾತ್ರ ಪುರಸ್ಕರಿಸ್ತಿದ್ದಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಇಲ್ಲಿರೋ 100 ಕೋಟಿ ಹಿಂದೂಗಳಿರಲಿ, ಮುಸ್ಲಿಮ್ರಿರಲಿ, ಕ್ರಿಶ್ಚಿಯನ್ ಇರಲಿ, ಬೌದ್ಧರಿರಲಿ, ಎಲ್ಲರೂ ಗೌರವ ಕೊಡ್ತಿದ್ದಾರೆ. ನೀವು ಯಾಕೆ ಕೊಡ್ತಾ ಇಲ್ಲ? ನೀವು ಕೊಡ್ತಾ ಇಲ್ಲ ಅಂದರೆ ಈ ಭ್ರಷ್ಟಾಚಾರಕ್ಕಿಂತಲೂ ನಿಮ್ಮ ಭ್ರಷ್ಟಾಚಾರ ನಿಮ್ಮದು ಭ್ರಷ್ಟಾಚಾರನೇ. ನಿಮ್ಮ ಭ್ರಷ್ಟಾಚಾರ, ಇವ ರಾಜಕೀಯ ಭ್ರಷ್ಟಾಚಾರ, ಅಧಿಕಾರಿಗಳ ಭ್ರಷ್ಟಾಚಾರಕ್ಕಿಂತಲೂ ಹೀನಾಯವಾದ ಭ್ರಷ್ಟಾಚಾರ ಅಲ್ವಾ? ಯಾಕೆಂದ್ರೆ ರಾಜಕಾರಣಿಗಳ ವಿರುದ್ಧ ನಾವು ಕೇಸ್ ಹಾಕಬಹುದು, ಅಧಿಕಾರಿಗಳ ವಿರುದ್ಧನೂ ಲೋಕಾಯುಕ್ತ ಇದೆ, ಕೋರ್ಟ್ ಇದೆ, ಮತ್ತು ಕ್ರಿಮಿನಲ್ ಕೇಸ್ಗಳು ಹಾಕ್ಬೋದು, ಸ್ಟೇಷನ್ನಲ್ಲೂ ಕೂಡ ನಾವು ಹಾಕಬಹುದು. ಆದರೆ ನಿಮ್ಮ ವಿರುದ್ಧ ಇದುವರೆಗೂ ಯಾರೂ ಹಾಕಿಲ್ಲ ಅಂದರೆ ನಿಮ್ಮ ಭ್ರಷ್ಟಾಚಾರ ಏನು? ನಿಮಗೆ ಸ್ವಲ್ಪ ಕೂಡ ಸ್ವಲ್ಪ ಸಂಕೋಚ ಅನ್ನೋದಿಲ್ವಾ? ಆ ಸಂಕೋಚ ನಿಮ್ಮಲ್ಲಿ ಕಾಣಿಸ್ತಾನೇ ಇಲ್ಲ. ಏನಿದು ತಪ್ಪಾಗ್ತಾ ಇದೆ, ಜನ ಮಾತನಾಡ್ತಾ ಇದ್ದಾರೆ. ನಿಮ್ಮ RSS ಬಗ್ಗೆ ಸ್ವಲ್ಪ ಬೆಂಬಲ ಇಟ್ಕೊಂಡಿರೋ ಮನಸ್ಥಿತಿ ಇವರು ಸಹ ಹೇಳ್ತಿದ್ದಾರೆ. ಈ ಪದಗಳನ್ನೇ ಹೇಳಿದ್ದಾರೆ ನನ್ನ ಹತ್ರ. ಅದು ಬ್ರಾಹ್ಮಣ ಜನಾಂಗಕ್ಕೆ ಸೇರಿದವರು ಕೂಡ ಹೇಳಿದ್ದಾರೆ. ಇವರಷ್ಟು ಕಚಡಗಳು ನಮಗೆ ಕಾಣಿಸೇ ಇಲ್ಲ, ಇವರು ಈ ಕೆಲಸ ಮಾಡಬಾರ್ದು, ಜನಸಾಮಾನ್ಯರಿಗೆ ಖಂಡಿತ ಒಪ್ಪಿಗೆ ಆಗಲ್ಲ, ಫಸ್ಟು ಇದನ್ನು ರಿಜಿಸ್ಟರ್ ಮಾಡಿಸ್ಬೇಕು, ನೋಂದಾಯಿಸಿಕೊಳ್ಳಬೇಕು. ಇದು ನಿಮಗೆ ಕೇಳಿಸ್ತಾ ಇಲ್ವಾ? ಆ ಶಬ್ದ, ಆ ಗಂಟೆಯ ಬಡಿತ ನಿಮಗೆ ಕೇಳಿಸ್ತಾ ಇಲ್ವಾ? ಆ ಗಂಟೆ ಏನು ಹೇಳ್ತಾ ಇದೆ? ಹೀಗೆ ಇರಲ್ಲ ಇಂಡಿಯಾ, ಹೀಗೆ ಇರೋದಿಲ್ಲ. ಈಗ ಇರೋ ವಿರುದ್ಧ ಸ್ಥಿತಿ ಬಂದೇ ಬರುತ್ತೆ ಒಂದು ದಿನ. ಆಗ ನೀವೆಲ್ಲ ಏನಾಗ್ತೀರಿ? ಬರೀ ನೋಂದಾಯಿಸ್ಕೊಳ್ಳೋದು, ತೆರಿಗೆ ಕಟ್ಟೋ ಹಂತಕ್ಕೆ ಹೋಗಲ್ಲ, ಜೈಲುಗಳಿಗೆ ಹೋಗ್ತೀರಿ, ಖಂಡಿತ ಹೋಗ್ತೀರಿ. ಮಾರ್ಕ್ ಮೈ ವರ್ಡ್ಸ್, ಇಟ್ ಮೇ ಟೇಕ್ 5 years, 10 years, 15 years. ಯಾವತ್ತೋ ಒಂದು ಸಲ ಬರ್ತಾರೆ ನಮ್ಮ ರೀತಿ ಥಿಂಕ್ ಮಾಡೋದು. ನಾನು ಕಾಂಗ್ರೆಸ್ ಅಂತ ಹೇಳಲ್ಲ. ನಮ್ಮ ರೀತಿ ಈ ದೇಶದ ಕಾನೂನಿಗೆ ಬೆಲೆ ಕೊಡಬೇಕು. ಆ ಕಾನೂನು ಜಾರಿಗೊಳಿಸುವಲ್ಲಿ ಏನೇ ವೈಫಲ್ಯಗಳಿರಲಿ, ಎಂತಹ ವೈಫಲ್ಯಗಳಿರಲಿ, ಆದರೆ ಕಾನೂನಿಗೆ ಮತ್ತು ನ್ಯಾಯಾಲಯಗಳಿಗೆ ನಾವು ತಲೆ ಬಾಗಬೇಕಾಗತ್ತೆ. ನ್ಯಾಯಾಲಯದಲ್ಲಿ ನಿಮ್ಮ ವಿರುದ್ಧ ಬಂದೇ ಬರುತ್ತೆ. ನಿಮ್ಮ ಸಪೋರ್ಟಿಂಗ್ ಬೇಸ್ ಇನ್ ನೋ ಟೈಮ್ ಧ್ವಂಸ ಆಗಿಬಿಡುತ್ತೆ. ಫಸ್ಟು ಮಾಡಿಸಿ. ಮಾಡೋಕ್ಕಾಗದೆ ಹೋದರೆ ನೀವು ಮಾಡೋಕ್ಕಾಗದೇ ಇರೋಕ್ಕೆ ಒಂದೇ ಒಂದು ದಾರಿ ಏನು ಅಂದರೆ, ನಾನು ಹೇಳಿದ್ನಲ್ಲ, ಇನ್ಮೇಲೆ ಕೃಷಿ ಭೂಮಿ ಇರೋರು, ಕೃಷಿಕರು ಎಲ್ರಿಗೂ ಅನ್ವಯ ಆಗುತ್ತದು. ಮತ್ತು ಶಾಲೆಗಳು ಯಾವುದೋ ಕಟ್ಟಬೇಡಿ ಅಂತೇಳಿ ಎಲ್ಲರೂ ನಿಮ್ಮ ಕಡೆ ತಗೊಳ್ಳಿ. ಆದರೆ ಅದು ಸಾಧ್ಯನಾ? ಇವತ್ತಿನ ಪರಿಸ್ಥಿತಿಯಲ್ಲಿ ಸಾಧ್ಯ ಇದೆಯಾ ಅದು? ಸೊ ಹಾಗಾಗಿ ನಿಮಗೆ ಕನಿಷ್ಠ ಇದ್ದಿದ್ರೆ, ಭವಿಷ್ಯದ ಬಗ್ಗೆ ಕಾಳಜಿ ಇದ್ದರೆ ಫಸ್ಟು ನೋಂದಾಯಿಸ್ಕೊಳ್ಳಿ. ಮತ್ತು ಇಷ್ಟಾಗಿ ನೀವು ಶಕ್ತಿಶಾಲಿ ಆದದ್ದೇ, ಬಲಶಾಲಿ ಆದದ್ದೇ, ಸಾಮರ್ಥ್ಯ ಬೆಳೆಸ್ಕೊಂಡಿದ್ದೇ ರಾಮ ಜನ್ಮಭೂಮಿಯ ಕಾರಣಕ್ಕೆ. ಒಂದು ಮಸೀದಿ ಹೊಡೆದು ರಾಮ ಮಂದಿರ ಕಟ್ಟಿಸಿದ್ರಿ. ಇವತ್ತು ರಾಮ ಮಂದಿರ ಏನಾಗಿದೆ? ವಂಚಕರ ಮಂದಿರ ಆಗಿಲ್ವಾ? ಅದ್ರ ಬಗ್ಗೆ ನಾನು ವಿವರವಾಗಿ ಮುಂದಿನ ಸರಿ ಮಾತಾಡ್ತೀನಿ. ನನಗೆ ಸಿಟ್ಟು, ಸಂಕಟ ಎರಡೂ ಆಗಿದೆ. ಇವತ್ತು ಎಷ್ಟು ಸಾಕು. ನಿಮಗೆ ಘನತೆ ಇದ್ದರೆ ರಿಜಿಸ್ಟರ್ ಮಾಡಿಸಿ. ನೀವು ರಿಜಿಸ್ಟರ್ ಮಾಡಿಸದೆ ಹೋದರೆ ಘನತೆ ಇಲ್ಲ. ಇಟ್ ಈಸ್ ನಾಟ್ ದ ಕ್ವಶನ್ ಆಫ್ ಪ್ರಿಯಾಂಕ್ ಖರ್ಗೆ. ಯಾರು ಎತ್ತಿದಾರೋ ಅವ್ರನ್ನ ಶೂಟ್ ಮಾಡೋಕ್ಕೆ ಹೋಗಬೇಡಿ. ವಿಷಯ ತಗೊಳ್ಳಿ. ಇಟ್ ಈಸ್ ವೆರಿ ವೆರಿ ಸೀರಿಯಸ್. ಅದನ್ನು ಬಾಲಿಶವಾಗಿ, ಒಂದು ಹಗುರವಾಗಿ, ಕಾಮಿಡಿ ಥರ ಮಾಡೋಕ್ಕೆ ಹೋಗಬೇಡಿ. ತಪ್ಪು ಮಾಡ್ತಾಯಿದ್ದೀರಿ. ನಮಸ್ಕಾರ.